ನಮಸ್ಕಾರ ವೀಕ್ಷಕರೇ. ನಮ್ಮ ಹೈಂದವ ಪುರಾಣದ ಪ್ರಕಾರ ಆದಿಪರಾಶಕ್ತಿ ಸರ್ವಶಕ್ತಿಯುತಳಾದ ದೇವತೆ. ಆದಿಪರಾಶಕ್ತಿಯು ಪರಬ್ರಹ್ಮ ಸ್ವರೂಪಿಣಿ. ಶ್ರೀಮದ್ದೇವಿ ಭಾಗವತ ಪುರಾಣಂ ಪ್ರಕಾರ ಈ ಸಮಸ್ತ ಸೃಷ್ಟಿಯ ಮೂಲ ಪರಿರಕ್ಷಕಳು ಮತ್ತು ವಿನಾಶಕಾರಿಣಿ ಆದಿಪರಾಶಕ್ತಿ ಎಂದು ಉಲ್ಲೇಖಿಸಲಾಗಿದೆ. ಹಾಗೆಯೇ ಶ್ರೀಮದ್ದೇವಿ ಭಾಗವತ ಪುರಾಣ ಇದರ ಪ್ರಕಾರ ತ್ರಿಶಕ್ತಿಗಳಾದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯನ್ನು ಹಾಗೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಆದಿಪರಾಶಕ್ತಿಯೇ ಸೃಷ್ಟಿಸಿದ್ದಾಳೆ ಎಂದು ಹೇಳಲಾಗಿದೆ. ಹಾಗಾದರೆ ಆದಿಶಕ್ತಿ ಎಂದರೆ ಏನು? ಆದಿಶಕ್ತಿ ತ್ರಿಮೂರ್ತಿಗಳನ್ನು ಮತ್ತು ತ್ರಿಶಕ್ತಿಗಳನ್ನು ಹೇಗೆ ಸೃಷ್ಟಿಸಿದಳು? ಸಪ್ತ ಮಾತೃಕೆಗಳು ಎಂದರೆ ಯಾರು? ನವಗ್ರಹಗಳನ್ನು ಆಳುವ ಶಕ್ತಿಗಳು ಯಾರು? ಶಕ್ತಿ ಇಲ್ಲದೆ ಇದ್ದರೆ ಶಿವನಂತಹ ಮಹಾದೇವರು ಶವಕ್ಕೆ ಸಮಾನ ಎನ್ನುವುದು ಎಷ್ಟು ಸತ್ಯ? ಶಿವನಿಗೆ ಎಷ್ಟು ಪತ್ನಿಯರು? ಹಾಗೆಯೇ ಪಾರ್ವತಿ ಎಷ್ಟು ಬಾರಿ ಈ ಭೂಮಿಯಲ್ಲಿ ಅವತಾರ ಪಡೆದಳು? ಹಾಗಾದರೆ ಬನ್ನಿ, ಇವುಗಳ ಜೊತೆಗೆ ಇನ್ನೂ ಅನೇಕ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದಿಶಕ್ತಿ ಎಂದರೆ ಮೊದಲ ಶಕ್ತಿ ಎಂಬ ಅರ್ಥವಿದೆ. ಇದು ಪ್ರತಿಯೊಬ್ಬ ಮಾನವನೊಳಗೂ ಅಂತರಂಗವಾಗಿ ಇರುವ ಆದಿಮ ಶಕ್ತಿ. ಅಷ್ಟೇ ಅಲ್ಲದೆ ಸಮಸ್ತ ಸೃಷ್ಟಿಯ ಹುಟ್ಟು ಮತ್ತು ವಿನಾಶಕ್ಕೆ ಕಾರಣವಾದ ಕ್ರಿಯಾತ್ಮಕ ಅದೃಶ್ಯ ಶಕ್ತಿಯೇ ಈ ಆದಿಶಕ್ತಿ. ಈ ಶಕ್ತಿಯನ್ನು 3 ವಿಧಗಳಾಗಿ ವಿಭಜಿಸಲಾಗಿದೆ: ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ. ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಆ ಕೆಲಸ ಮಾಡಬೇಕೆಂಬ ಇಚ್ಛೆ ಅಥವಾ ಆಸೆ ಹುಟ್ಟಬೇಕು. ಅದುವೇ ಇಚ್ಛಾಶಕ್ತಿ. ನಂತರ ಆ ಕೆಲಸವನ್ನು ಹೇಗೆ ಮಾಡಬೇಕು ಎಂದು ಆಲೋಚಿಸುವುದೇ ಜ್ಞಾನಶಕ್ತಿ. ಇಚ್ಛೆ, ಆಲೋಚನೆ ಮತ್ತು ಜ್ಞಾನ ಇವೆರಡೂ ಉಂಟಾದ ನಂತರ ಕಾರ್ಯರೂಪಕ್ಕೆ ತರುವುದು ಕ್ರಿಯಾಶಕ್ತಿ. ಆದಿಶಕ್ತಿ ಯಾವುದನ್ನೇ ಸೃಷ್ಟಿಸಬೇಕಾದರೂ ಈ 3 ಶಕ್ತಿಗಳ ಸಂಯೋಗ ಅನಿವಾರ್ಯ. ಈ ಚರಾಚರ ಸೃಷ್ಟಿಯೆಲ್ಲವೂ ಈ 3 ಶಕ್ತಿಗಳ ಸಮನ್ವಯದಿಂದಲೇ ಉದ್ಭವಿಸಿದೆ. ಒಂದು ಕಾಲದಲ್ಲಿ ಈ ವಿಶ್ವದಲ್ಲಿ ಆದಿಶಕ್ತಿಯನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವಳು ಶಕ್ತಿಯ ಸ್ವರೂಪಿಣಿ, ಸ್ವಯಂ ಸ್ವತಂತ್ರಳು. ಈ ವಿಶ್ವದಲ್ಲಿ ಏಕಾಂಗಿಯಾಗಿ ಇದ್ದ ಆದಿಪರಾಶಕ್ತಿಗೆ ಮತ್ತೊಂದು ಶಕ್ತಿಯನ್ನು ಸೃಷ್ಟಿಸಬೇಕೆಂಬ ಇಚ್ಛೆ ಅಂದರೆ ಆಸೆ ಹುಟ್ಟಿತು. ಆ ಆಸೆ ವೃದ್ಧಿಯಾಗಿ ಆಸೆಯಿಂದ ಜ್ಞಾನ, ಜ್ಞಾನದಿಂದ ಕ್ರಿಯೆ ಹುಟ್ಟಿತು. ಈ ತ್ರಿಶಕ್ತಿಗಳೇ ತ್ರಿಮೂರ್ತಿಗಳಾಗಿ ವ್ಯಕ್ತವಾದವು. ಅಂದರೆ ಪಾಶುಪತಿ ಶಿವ, ಇಚ್ಛಾಶಕ್ತಿಗೆ ಹರಿ, ಜ್ಞಾನಶಕ್ತಿಗೆ ಮತ್ತು ಬ್ರಹ್ಮ ಕ್ರಿಯಾಶಕ್ತಿಗೆ ಪ್ರತಿರೂಪವಾಗಿದ್ದಾರೆ. ಈ ರೀತಿಯಾಗಿ ಆದಿಪರಾಶಕ್ತಿಯು ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ವಿಶ್ವ ಸೃಷ್ಟಿಯನ್ನು ಆರಂಭಿಸಿದಳು. ಆದರೆ ಕಾಳಿಕಾ ಪುರಾಣಂ ಮತ್ತು ಲಲಿತ ಸಹಸ್ರನಾಮ ಮತ್ತು ದೇವಿ ಭಾಗವತ್ ಪುರಾಣಗಳಲ್ಲಿ ಆದಿಪರಾಶಕ್ತಿಯ ಬಗ್ಗೆ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ದೇವಿ ಭಾಗವತ ಪುರಾಣದ ಪ್ರಕಾರ ಆದಿಪರಾಶಕ್ತಿಯು ತ್ರಿಮೂರ್ತಿಗಳನ್ನು ತನ್ನ ದಿವ್ಯ ನಿವಾಸವಾದ ಮಣಿದ್ವೀಪಕ್ಕೆ ಆಹ್ವಾನಿಸಿದಾಗ ತ್ರಿಮೂರ್ತಿಗಳು ಅವಳನ್ನು 7 ಸಿಂಹಗಳನ್ನು ಹೊಂದಿದ ರತ್ನ ಸಿಂಹಾಸನದ ರಥದ ಮೇಲೆ ಆಸೀನಳಾಗಿರುವಂತೆ ಕಂಡರು. ಅವಳ ಮುಖ ಕೋಟ್ಯಂತರ ನಕ್ಷತ್ರಗಳ ಪ್ರಕಾಶದಂತೆ ಹೊಳೆಯುತ್ತಿತ್ತು. ಅವಳ ದಿವ್ಯ ಸ್ವರೂಪವನ್ನು ತ್ರಿಮೂರ್ತಿಗಳು ತಮ್ಮ ಕಣ್ಣುಗಳಿಂದ ಸಂಪೂರ್ಣವಾಗಿ ನೋಡಲಾರದೆ ಹೋದರು. ಆಗ ಈ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದವಳು ಅವಳೇ ಎಂಬುದನ್ನು ತ್ರಿಮೂರ್ತಿಗಳು ಅರಿತುಕೊಂಡರು. ಆ ಸಮಯದಲ್ಲಿ ಆದಿಪರಾಶಕ್ತಿಯು ತನ್ನ ಬಗ್ಗೆ ಈ ರೀತಿಯಾಗಿ ವಿವರಿಸುತ್ತಾಳೆ: ನಾನು ಆದಿಪರಾಶಕ್ತಿ, ಭುವನೇಶ್ವರಿ. ಈ ಸಮಸ್ತ ಚರಾಚರ ಸೃಷ್ಟಿಯೆಲ್ಲವೂ ನನ್ನದೇ. ನಾನು ಅಖಂಡ ಸತ್ಯವನ್ನು ಸ್ತ್ರೀ ರೂಪದಲ್ಲಿ ವ್ಯಕ್ತಪಡಿಸಿದವಳು. ನಾನು ಚಲನೆಯುತ ಶಕ್ತಿ, ಪುರುಷ ರೂಪವು ಅಚಲ ಶಕ್ತಿ. ನನ್ನ ಶಕ್ತಿಯಿಂದಲೇ ನೀವು ಮೂವರು ಈ ಸೃಷ್ಟಿಯನ್ನು ಪಾಲಿಸುತ್ತಿದ್ದೀರಿ. ಅಖಂಡ ಸತ್ಯದ ಪುರುಷ ರೂಪಗಳು ನೀವು ಮೂವರು ಆಗಿದ್ದರೆ ಅದರ ಸ್ತ್ರೀ ರೂಪವೇ ನಾನು ರೂಪರಹಿತಳು, ಸರ್ವಕ್ಕೂ ಅತೀತಳು. ಎಲ್ಲ ದೈವಿಕ ಶಕ್ತಿಗಳು ನನ್ನಲ್ಲೇ ಲೀನವಾಗಿವೆ. ನಾನು ಶಾಶ್ವತವಾದ ಅಪಾರ ಶಕ್ತಿ ಎಂದು ಹೇಳಿದಳು.
ನಂತರ ಬ್ರಹ್ಮದೇವನ ಬಗ್ಗೆ ಉದ್ದೇಶಿಸಿ, ಓ ಬ್ರಹ್ಮ, ಈ ವಿಶ್ವದ ಸೃಷ್ಟಿಕರ್ತ ನೀನು. ಜ್ಞಾನ ಮತ್ತು ಸಂಗೀತದ ಪ್ರತೀಕವಾಗಿರುವ ನನ್ನ ರೂಪಾಂತರವಾದ ಸರಸ್ವತಿ ದೇವಿಯೇ ನಿನ್ನ ಪತ್ನಿ. ಅವಳೊಂದಿಗೆ ಸೇರಿ ಈ ವಿಶ್ವವನ್ನು ಸೃಷ್ಟಿಸು ಎಂದು ಹೇಳಿದಳು. ಆಮೇಲೆ ವಿಷ್ಣುವಿನ ಬಗ್ಗೆ ಉದ್ದೇಶಿಸಿ, ಓ ನಾರಾಯಣ, ನೀನು ಎದುರಿಲ್ಲದ ಮರಣವಿಲ್ಲದ ಆತ್ಮಸ್ವರೂಪಿ. ನಿನಗೆ ಸ್ವತಃ ರೂಪವಿಲ್ಲದಿದ್ದರೂ ನೀನು ರೂಪವನ್ನು ಧರಿಸುವೆ ಎಂದು ಹೇಳಿದರು. ಭೌತಿಕ ರೂಪವನ್ನು ಪಡೆಯುವ ಎಲ್ಲ ದೇವತೆಗಳಿಗೂ ನೀನೇ ಅಧಿಪತಿ. ಈ ವಿಶ್ವವನ್ನು ಸಂರಕ್ಷಿಸುವ ಜವಾಬ್ದಾರಿ ನಿನ್ನದು. ಈ ಸೃಷ್ಟಿಯಲ್ಲಿನ ಜೀವಿಗಳನ್ನು ರಕ್ಷಿಸಲು ನೀನು ಅನೇಕ ರೂಪಗಳನ್ನು ಧರಿಸುವೆ. ನೀನು ಯಾವ ರೀತಿಯಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿದ್ದೆಯೋ ಅದೇ ರೀತಿಯಲ್ಲಿ ಬ್ರಹ್ಮನು ಇತರ ದೇವತೆಗಳನ್ನು ಸೃಷ್ಟಿಸುತ್ತಾನೆ. ನೀನೇ ಪರಮಾತ್ಮ. ಬೆಳಕಿನ ಪ್ರತಿರೂಪವಾಗಿರುವ ನನ್ನ ಮತ್ತೊಂದು ರೂಪಾಂತರವಾದ ಲಕ್ಷ್ಮೀದೇವಿಯೇ ನಿನ್ನ ಪತ್ನಿ. ಜೀವ ಉಂಟಾಗುವ ಸಮಯದಲ್ಲಿ ಈ ವಿಶ್ವವನ್ನು ಪರಿಶೀಲಿಸಿ ಸಂರಕ್ಷಿಸುವ ಜವಾಬ್ದಾರಿಯನ್ನು ನಿಭಾಯಿಸುವ ವಿಷ್ಣುವಿನ ರೂಪವನ್ನು ನೀನು ಪಡೆಯುವೆ ಎಂದು ಹೇಳುತ್ತಾಳೆ. ತದನಂತರ ಮಹಾದೇವನನ್ನು ಉದ್ದೇಶಿಸಿ, ಓ ರುದ್ರಮೂರ್ತಿ, ಭವಿಸಿದ ನಿನ್ನ ರೂಪ ಕಾಲಗತಿಯ ಸಂಕೇತ. ನೀನು ರೂಪದಲ್ಲಿ ಇಲ್ಲದಿದ್ದಾಗ ಕಾಲವೇ ನಿಂತು ಹೋಗುತ್ತದೆ. ನನ್ನ ಶಕ್ತಿಯಿಂದಲೇ ನಿನ್ನೊಳಗೆ ಚಲನೆ ಉಂಟಾಗುತ್ತದೆ. ಈ ಶಕ್ತಿಯ ಮೂಲಕವೇ ನೀನು ವಿಶ್ವ ವಿನಾಶಕ್ಕೂ ಅದರ ಪುನರ್ನಿರ್ಮಾಣಕ್ಕೂ ಕಾರಣನಾಗುವೆ. ಮಹಾಶಕ್ತಿಯಾದ ನಾನೇ ನಿನ್ನ ಪತ್ನಿ. ಲಕ್ಷ್ಮಿ ಮತ್ತು ಸರಸ್ವತಿಯರು ನನ್ನ ಅಂಶಗಳು ಮಾತ್ರ, ನನ್ನ ರೂಪಾಂತರಗಳು. ಇವೆಲ್ಲವೂ ಒಂದಾಗಿದ್ದಾಗ ಮಾತ್ರ ನನ್ನ ಪರಿಪೂರ್ಣ ರೂಪವಾದ ಆದಿಪರಾಶಕ್ತಿ ವ್ಯಕ್ತವಾಗುತ್ತವೆ. ನಿನ್ನ ಧ್ಯಾನ ಶಕ್ತಿಯ ಮೂಲಕ ನೀನು ನನ್ನ ಎಲ್ಲ ರೂಪಾಂತರಗಳನ್ನು ಮೀರಿಸುವೆ. ಆಗ ನಾನು ನಿನ್ನ ಎಡಭಾಗದಿಂದ ಶಕ್ತಿಯ ರೂಪದಲ್ಲಿ ಅವತರಿಸುವೆ ಎಂದು ಹೇಳಿದಳು. ದೇವಿ ಭಾಗವತ ಪುರಾಣದ ಪ್ರಕಾರ ಕ್ಲೀಂ ಎಂಬ ಬೀಜ ಮಂತ್ರವನ್ನು ಜಪಿಸುತ್ತಾ ಶಿವನು ಆದಿಶಕ್ತಿಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಾನೆ. ನಂತರ ಶಿವನ ಎಡಭಾಗದಿಂದ ಸಿದ್ಧಿದಾತ್ರಿಯಾಗಿ ರೂಪಾಂತರಗೊಂಡು ಆದಿಶಕ್ತಿ ಶಿವನಿಗೆ ಪ್ರತ್ಯಕ್ಷವಾಗುತ್ತಾಳೆ. ಅದರಿಂದ ಶಿವನು ಅರ್ಧನಾರೀಶ್ವರನಾಗಿ ಕಾಣಿಸುತ್ತಾನೆ. ಅಂದರೆ ಅವನ ದೇಹದ ಅರ್ಧಭಾಗ ಪುರುಷ ರೂಪದಲ್ಲೂ ಉಳಿದ ಅರ್ಧ ಭಾಗ ಸ್ತ್ರೀ ರೂಪದಲ್ಲೂ ಕಾಣುತ್ತದೆ. ಶಿವಪುರಾಣದ ಪ್ರಕಾರ ಸೃಷ್ಟಿ ವಿಸ್ತರಿಸುತ್ತಿಲ್ಲ ಎಂಬುದನ್ನು ಗಮನಿಸಿದ ಬ್ರಹ್ಮದೇವ ಆತಂಕಗೊಂಡು ತಪಸ್ಸು ಮಾಡುತ್ತಾನೆ. ಬ್ರಹ್ಮನ ತಪಸ್ಸಿಗೆ ಮೆಚ್ಚಿದ ಶಿವನು ಅರ್ಧನಾರೀಶ್ವರ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಆಗ ಬ್ರಹ್ಮನು ಅರ್ಧನಾರೀಶ್ವರ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ. ಅವನ ಪೂಜೆಯಿಂದ ಸಂತೋಷಗೊಂಡ ಶಿವ ಏನು ಬೇಕೋ ಕೇಳು ಎಂದು ವರ ನೀಡಲು ಸಮ್ಮತಿಸುತ್ತಾನೆ. ಆಗ ಬ್ರಹ್ಮನು, ಲೋಕ ಸೃಷ್ಟಿಯನ್ನು ನಡೆಸಲು ನನಗೆ ಶಕ್ತಿಯ ಅಗತ್ಯವಿದೆ. ಆದ್ದರಿಂದ ನಿಮ್ಮಲ್ಲಿರುವ ಶಕ್ತಿಯನ್ನು ಪ್ರತ್ಯೇಕಿಸಿ ನೀಡಿ ಎಂದು ಶಿವನನ್ನು ಕೇಳುತ್ತಾನೆ. ಬ್ರಹ್ಮನ ಮನವಿಯನ್ನು ಅಂಗೀಕರಿಸಿದ ಶಿವನು ತನ್ನೊಳಗಿನ ಶಕ್ತಿಯನ್ನು ಪ್ರತ್ಯೇಕಿಸುತ್ತಾನೆ. ಆ ಪ್ರತ್ಯೇಕಗೊಂಡ ಶಕ್ತಿಯೇ ಮತ್ಯಾರೂ ಅಲ್ಲ, ಆದಿಪರಾಶಕ್ತಿಯ ಮತ್ತೊಂದು ರೂಪವಾದ ಸೌಂದರ್ಯದ ದೇವತೆ ದುರ್ಗಾದೇವಿ. ದುರ್ಗಾದೇವಿಯನ್ನು ಪ್ರಕೃತಿ ಎಂದೂ ಕರೆಯಲಾಗುತ್ತದೆ. ದುರ್ಗಾದೇವಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಈ ಮೂರೂ ಗುಣಗಳ ಸಮನ್ವಯದಿಂದ ವ್ಯಕ್ತವಾದ ಆದಿಪರಾಶಕ್ತಿಯ ಭೌತಿಕ ರೂಪವಾಗಿದೆ. ಬ್ರಹ್ಮದೇವನು ಶಿವನಿಂದ ಪ್ರತ್ಯೇಕಗೊಂಡ ಶಕ್ತಿಯ ಸಹಾಯದಿಂದ ಈ ವಿಶ್ವವನ್ನು ಸೃಷ್ಟಿಸಿದನು. ಆದರೆ ಈ ಅನಂತ ವಿಶ್ವದ ಅಧಿನೇತ್ರಿಯಾಗಿರುವ ಆದಿಪರಾಶಕ್ತಿಗೆ ಸ್ವತಂತ್ರವಾದ ಯಾವುದೇ ರೂಪವಿಲ್ಲ. ಮೊದಲ ಶಕ್ತಿಯೇ ಅವಳಾಗಿರುವುದರಿಂದ ಇತರ ಎಲ್ಲ ದೇವತೆಗಳಿಗೂ ಅವಳೇ ಮೂಲ. ಆದ್ದರಿಂದ ಲೋಕ ಸೃಷ್ಟಿ ಪೂರ್ಣಗೊಂಡ ನಂತರ ಆದಿಪರಾಶಕ್ತಿಯ ಶಾಶ್ವತ ವಿಶ್ವಶಕ್ತಿಗೆ ಪ್ರತ್ಯೇಕ ಅಸ್ತಿತ್ವದ ಅಗತ್ಯವಿಲ್ಲ ಎಂದು ಬ್ರಹ್ಮದೇವನು ಮತ್ತು ಮಹಾವಿಷ್ಣುವು ನಿರ್ಧರಿಸುತ್ತಾರೆ. ಇಲ್ಲಿ ಶಕ್ತಿಯನ್ನು ಶಿವನೊಂದಿಗೆ ಮರು ಏಕೀಕರಿಸುವುದು ಎಂದರೆ ಬ್ರಹ್ಮನು ತಪಸ್ಸು ಮಾಡಿದಾಗ ಶಿವನು ಬ್ರಹ್ಮನಿಗೆ ಅರ್ಧನಾರೀಶ್ವರ ರೂಪದಲ್ಲಿ ದರ್ಶನ ನೀಡಿದ್ದನು ಎಂಬುದು ಅರ್ಥವಾಗಿರುತ್ತದೆ. ಬ್ರಹ್ಮನ ಮನವಿಯ ಮೇರೆಗೆ ಶಿವನು ತನ್ನೊಳಗಿನ ಶಕ್ತಿಯನ್ನು ಪ್ರತ್ಯೇಕಿಸಿದನು. ಆ ಶಕ್ತಿಯ ಸಹಾಯದಿಂದ ಬ್ರಹ್ಮದೇವನು ಈ ವಿಶ್ವವನ್ನು ಸೃಷ್ಟಿಸಿದನು. ನಂತರ ಆ ಶಕ್ತಿಯನ್ನು ಮತ್ತೆ ಶಿವನು ಅವರೊಂದಿಗೆ ಏಕೀಕರಿಸಬೇಕು. ಅಂದರೆ ಅವನನ್ನು ಮತ್ತೆ ಅರ್ಧನಾರೀಶ್ವರ ರೂಪದಲ್ಲಿ ಸ್ಥಾಪಿಸಬೇಕು ಎಂದು
ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸುತ್ತಾರೆ. ಯಾವಾಗ ಶಕ್ತಿ ಶಿವನೊಂದಿಗೆ ಏಕವಾಗುತ್ತದೆಯೋ ಆಗಲೇ ಈ ಸೃಷ್ಟಿಯಲ್ಲಿ ಚಲನೆ ಮತ್ತು ಜೀವಶಕ್ತಿ ಉಂಟಾಗುತ್ತದೆ. ಅದಕ್ಕಾಗಿಯೇ ಆದಿಶಕ್ತಿಯು ಅವತಾರ ತಾಳಿ ಸತಿದೇವಿಯಾಗಿ ಜನ್ಮ ತಾಳುತ್ತಾಳೆ. ಆದರೆ ದುರ್ಭಾಗ್ಯವಶಾತ್ ವಿಷಾದಕರ ಘಟನೆಗಳ ಪರಿಣಾಮವಾಗಿ ಸತಿ ತನ್ನ ಭೌತಿಕ ದೇಹವನ್ನು ತ್ಯಜಿಸಬೇಕಾಯಿತು. ಇದರಿಂದ ದುಃಖಗೊಂಡ ಶಿವನು ಭೂಲೋಕವನ್ನು ತೊರೆದು ಆಳವಾದ ಧ್ಯಾನದಲ್ಲಿ ಲೀನನಾದನು. ಈ ಕಾರಣದಿಂದ ಆದಿಶಕ್ತಿಯನ್ನು ಶಿವನೊಂದಿಗೆ ಮರು ಏಕೀಕರಿಸುವ ಪ್ರಕ್ರಿಯೆ ನಿಂತು ಹೋಯಿತು. ಆದ್ದರಿಂದ ಶಿವನನ್ನು ಭೂಲೋಕಕ್ಕೆ ಕರೆತರಲು ಮತ್ತು ಶಕ್ತಿಯನ್ನು ಶಿವನೊಂದಿಗೆ ಮರು ಏಕೀಕರಿಸಲು ಆದಿಪರಾಶಕ್ತಿಯು ಪಾರ್ವತಿ ದೇವಿ ರೂಪದಲ್ಲಿ ಅವತರಿಸಲು ನಿರ್ಧರಿಸಿದಳು. ಪಾರ್ವತಿ ದೇವಿಯಾಗಿ ಅವತಾರಗೊಳ್ಳುವ ಮೊದಲು ಆದಿಪರಾಶಕ್ತಿಯು ಹಿಮಾಲಯ ಪರ್ವತರಾಜನಿಗೆ ಪ್ರತ್ಯಕ್ಷವಾಗಿ ತನ್ನ ಪರಿಚಯವನ್ನು ನೀಡಿದಳು. ಈ ವಿಶ್ವವನ್ನು ಸೃಷ್ಟಿಸಿದವಳು ನಾನೇ. ನಾನೇ ಪರಬ್ರಹ್ಮ ಸ್ವರೂಪಿಣಿ. ಜಯವು ವಿಜಯವು ನಾನೇ. ಬ್ರಹ್ಮನು ನನ್ನ ಸ್ಪಷ್ಟ ರೂಪಾಂತರ, ವಿಷ್ಣು ನನ್ನ ಸೂಕ್ಷ್ಮ ರೂಪಾಂತರ ಮತ್ತು ಶಿವ ಅತಿಶಯ ರೂಪಾಂತರ ಎಂದು ಹೀಗೆ ವಿವರಿಸುತ್ತಾಳೆ. ಯಾರೂ ಕಂಡಿರದ ಕೇಳಿರದ ಅದ್ಭುತ ರೀತಿಯಲ್ಲಿ ಆದಿಪರಾಶಕ್ತಿಯು ತನ್ನ ದಿವ್ಯ ಸ್ವರೂಪವನ್ನು ಹಿಮಾಲಯ ಪರ್ವತರಾಜನಿಗೆ ತೋರಿಸುತ್ತಾಳೆ. ಸತ್ಯಲೋಕವನ್ನು ತನ್ನ ನುಡಿಗಟ್ಟಿನಲ್ಲಿ, ವಿಶ್ವವನ್ನು ತನ್ನ ಕೇಶಗಳಲ್ಲಿ, ಸೂರ್ಯ ಮತ್ತು ಚಂದ್ರರನ್ನು ತನ್ನ ಕಣ್ಣುಗಳಾಗಿ, 4 ದಿಕ್ಕುಗಳನ್ನು ತನ್ನ ಕಿವಿಗಳಾಗಿ, ವೇದಗಳನ್ನು ತನ್ನ ವಾಕ್ಯಗಳಾಗಿ, ಮರಣ, ಅನುರಾಗ ಮತ್ತು ಭಾವನೆಗಳನ್ನು ತನ್ನ ದವಡೆಗಳಾಗಿ, ಮಾಯೆಯನ್ನು ತನ್ನ ನಗುವಾಗಿ ಪ್ರದರ್ಶಿಸಿ ಸೃಷ್ಟಿಯ ರಹಸ್ಯವನ್ನು ವಿವರಿಸುತ್ತಾಳೆ. ನಂತರ ಅವಳು ಹಿಮಾಲಯದ ಪರ್ವತರಾಜನ ಪುತ್ರಿಯಾಗಿ ಜನ್ಮ ತಾಳಿದಳು. ಆ ಬಳಿಕ ಹಿಮಾಲಯ ರಾಜನು ಆದಿಪರಾಶಕ್ತಿಗೆ ಪಾರ್ವತಿ ದೇವಿ ಎಂದು ನಾಮಕರಣ ಮಾಡಿದನು. ಆ ನಂತರ ಪಾರ್ವತಿ ದೇವಿ ಶಿವನನ್ನು ವಿವಾಹ ಮಾಡಿಕೊಂಡಳು. ಇದರಿಂದ ಶಕ್ತಿಯನ್ನು ಶಿವನೊಂದಿಗೆ ಮರು ಏಕೀಕರಿಸುವ ಪ್ರಕ್ರಿಯೆ ಪೂರ್ಣಗೊಂಡಿತು. ಶಿವನ ಅರ್ಧಭಾಗ ಮತ್ತು ಪಾರ್ವತಿಯ ಅರ್ಧಭಾಗ ಒಂದಾಗಿ ಮತ್ತೆ ಅರ್ಧನಾರೀಶ್ವರ ರೂಪವನ್ನು ಪಡೆದವು. ಅದಕ್ಕಾಗಿಯೇ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿಮಗೆ ಒಂದು ಸಂದೇಹ ಬರಬಹುದು, ಶಿವನಿಗೆ ಎಷ್ಟು ಪತ್ನಿಯರು ಮತ್ತು ಆದಿಪರಾಶಕ್ತಿಯು ಪಾರ್ವತಿಯಾಗಿ ಎಷ್ಟು ಬಾರಿ ಅವತರಿಸಿದ್ದಾಳೆ? ಪುರಾಣಗಳ ಪ್ರಕಾರ ಶಿವನಿಗೆ ಕೇವಲ 2 ಪತ್ನಿಯರು, ಸತಿ ಮತ್ತು ಪಾರ್ವತಿ ದೇವಿ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಶಿವನು ವಿವಾಹವಾಗುವ ಮೊದಲು ಈ ಭೂಲೋಕದಲ್ಲಿ 108 ಬಾರಿ ಜನ್ಮ ಪಡೆದಿದ್ದಾಳೆ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ, ಆದಿಪರಾಶಕ್ತಿಯು ತನ್ನ ಮೊದಲ ಅವತಾರವಾಗಿ ಮಹಾ ಸರಸ್ವತಿ ರೂಪದಲ್ಲಿ, ಅಂದರೆ ಬ್ರಹ್ಮದೇವ ಅವರ ಸಹಧರ್ಮಿಣಿಯಾಗಿ ಅವತರಿಸುತ್ತಾಳೆ. ಆದ್ದರಿಂದ ಸರಸ್ವತಿಯನ್ನು ಬ್ರಹ್ಮನು ಸೃಷ್ಟಿಸಿದನು ಅಥವಾ ಬ್ರಹ್ಮನು ತನ್ನ ಮಗಳನ್ನು ವಿವಾಹವಾದನು ಎಂಬ ಮಾತುಗಳು ತಪ್ಪು ಕಲ್ಪನೆಗಳಾಗಿವೆ. ಇವು ಹೊರಗೆ ವ್ಯಾಪಕವಾಗಿ ಹರಿದಾಡುತ್ತಿರುವ ಸುಳ್ಳು ಸುದ್ದಿಗಳಾಗಿವೆ. ಆದಿಪರಾಶಕ್ತಿಯು ತನ್ನ 2ನೇ ಅವತಾರವಾಗಿ ಮಹಾಲಕ್ಷ್ಮಿ ರೂಪದಲ್ಲಿ, ಅಂದರೆ ಶ್ರೀ ಮಹಾವಿಷ್ಣುವಿನ ಪತ್ನಿಯಾಗಿ ಅವತರಿಸುತ್ತಾಳೆ. 3ನೇ ಅವತಾರವಾಗಿ ಮಹಾದೇವನ ಪತ್ನಿಯಾಗಿ ಮಹಾಕಾಳಿ ರೂಪದಲ್ಲಿ ಅವತರಿಸುತ್ತಾಳೆ. ಮಹಾಕಾಳಿಯನ್ನೇ ದುರ್ಗಾದೇವಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಮನವಿಯ ಮೇರೆಗೆ ಶಿವನಿಂದ ಪ್ರತ್ಯೇಕಗೊಂಡ ಆದಿಪರಾಶಕ್ತಿಯ ರೂಪವೇ ದುರ್ಗಾದೇವಿ. ಹಾಗೆಯೇ ಸಪ್ತಮಾತೃಕೆಯರಾದ ಬ್ರಹ್ಮಿಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕುಮಾರಿ, ವಾರಾಹಿ ಮತ್ತು ಚಾಮುಂಡಿ ಇವರ ಉದ್ಭವವು ಆದಿಪರಾಶಕ್ತಿಯಿಂದಲೇ ಸಂಭವಿಸಿದೆ. ಆದಿಪರಾಶಕ್ತಿಯ ವಿವಿಧ ಅವತಾರಗಳಿಗೆ ದಕ್ಷಿಣ ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ದೇವಾಲಯಗಳಿವೆ. ಗ್ರಾಮೀಣ ಜನರು ಅಮ್ಮನವರೇ ಗ್ರಾಮವನ್ನು ರಕ್ಷಿಸುತ್ತಾಳೆ ಎಂದು, ಊರನ್ನು ಉದ್ಧಾರ ಮಾಡುತ್ತಾಳೆ ಎಂದು ಮತ್ತು ರೋಗಗಳನ್ನು ನಿವಾರಿಸುತ್ತಾಳೆ ಎಂದು ನಂಬುತ್ತಾರೆ. ಆದ್ದರಿಂದ ವರ್ಷಕ್ಕೊಮ್ಮೆ ಅಮ್ಮನವರ ಜಾತ್ರೆಯನ್ನು ಅತ್ಯಂತ ಭಕ್ತಿಭಾವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ಅನೇಕ ರೂಪಗಳಲ್ಲಿ ಅವಳನ್ನು ಪೂಜಿಸಲಾಗುತ್ತದೆ. ಈ ಎಲ್ಲ ರೂಪಗಳನ್ನು ಆದಿಪರಾಶಕ್ತಿಯ ವಿಭಿನ್ನ ರೂಪಾಂತರಗಳೆಂದು ಹೇಳಬಹುದು. ಅಷ್ಟೇ ಅಲ್ಲದೆ ಆದಿಶಕ್ತಿಯೇ ನವಗ್ರಹಗಳನ್ನು ನಿಯಂತ್ರಿಸುತ್ತಾಳೆ. ಅಂದರೆ ಆದಿಪರಾಶಕ್ತಿಯು ಭೌತಿಕ ಶಕ್ತಿ, ವಿದ್ಯಾಶಕ್ತಿ
ಮತ್ತು ಮಾಯಾ ಶಕ್ತಿಗಳಾಗಿ ತನ್ನನ್ನೇ ವಿಭಜಿಸಿಕೊಂಡು ವಿವಿಧ ಅವತಾರಗಳನ್ನು ಧರಿಸುತ್ತಾಳೆ. ದೈವಿಕ ಕ್ರಮವನ್ನು ನಡೆಸುವ ನವಗ್ರಹಗಳು ಭೌತಿಕ ಶಕ್ತಿಯಿಂದ ದಶಾವತಾರಗಳಲ್ಲಿ ಒಂದಾದ ಕಾಳಿ ವಿದ್ಯಾಶಕ್ತಿಯಿಂದ ಹಾಗೂ ಯೋಗಮಾಯ, ಮಾಯಾ ಮತ್ತು ಮಹಾಮಾಯಗಳು ಮಾಯಾಶಕ್ತಿಯಿಂದ ಅವತರಿಸಿ ಜೀವಿಗಳನ್ನು ಭ್ರಮೆಯಿಂದ ರಕ್ಷಿಸಿ ಪರಮಾತ್ಮನ ಕಡೆಗೆ ನಡೆಸುತ್ತವೆ. ದುರ್ಗಾದೇವಿಯ ಶಕ್ತಿಯಿಂದ ವಿಭಜಿತವಾದ ನವದುರ್ಗೆಗಳು ನವಗ್ರಹಗಳನ್ನು ಆಳುವುದಷ್ಟೇ ಅಲ್ಲ, ಅವುಗಳಿಗೆ ಶಕ್ತಿಯನ್ನು ನೀಡುತ್ತವೆ. ಸೂರ್ಯದೇವನನ್ನು ಮಹಾಗೌರಿ, ರಾಹುವನ್ನು ಕಾಲರಾತ್ರಿ, ಶನಿದೇವನನ್ನು ಸಿದ್ಧಿದಾತ್ರಿ, ಕೇತುವನ್ನು ಕಾತ್ಯಾಯಿನಿ, ದೇವಗುರು ಬೃಹಸ್ಪತಿಯನ್ನು ಬ್ರಹ್ಮಚಾರಿಣಿ, ಕುಜನನ್ನು ಶೈಲಜಪುತ್ರಿ, ಚಂದ್ರದೇವನನ್ನು ಸ್ಕಂದಮಾತ, ಬುಧನನ್ನು ಮತ್ತು ಚಂದ್ರಗಂಟ ರಾಕ್ಷಸ ಗುರು ಶುಕ್ರನನ್ನು ನಿಯಂತ್ರಿಸುತ್ತಾಳೆ. ಶ್ರೀದೇವಿ ಭಾಗವತ್ ಪುರಾಣದ ಪ್ರಕಾರ ವಿದ್ಯಾಶಕ್ತಿಯು ಮತ್ತೆ 10 ಭಾಗಗಳಾಗಿ ವಿಭಜಿತವಾಗಿ ವಿಷ್ಣುವು ಅವರ ದಶಾವತಾರಗಳ ಮೂಲ ಶಕ್ತಿಯಾಗಿ ವ್ಯಕ್ತವಾಯಿತು. ಇವನ್ನೇ ಜ್ಞಾನದೇವತೆಗಳು ಎಂದು ಕರೆಯಲಾಗುತ್ತದೆ. ಧೂಮಾವತಿಯಿಂದ ಮತ್ಸ್ಯಾವತಾರ, ಬಾಗ್ಲಮುಖಿಯಿಂದ ಕೂರ್ಮಾವತಾರ, ಭೈರವಿಯಿಂದ ವರಾಹಾವತಾರ, ಚಿನ್ನಮಸ್ತೆಯಿಂದ ನರಸಿಂಹಾವತಾರ, ತ್ರಿಪುರ ಸುಂದರಿಯಿಂದ ವಾಮನಾವತಾರ, ಮಾತಂಗಿಯಿಂದ ಪರಶುರಾಮನ ಅವತಾರ, ತಾರಾದೇವಿಯಿಂದ ಶ್ರೀರಾಮ ಅವತಾರ, ಕಾಳಿಯಿಂದ ಶ್ರೀಕೃಷ್ಣ, ಕಮಲೆಯಿಂದ ಬುದ್ಧನ ಅವತಾರ ಮತ್ತು ಭುವನೇಶ್ವರಿಯಿಂದ ಕಲ್ಕಿ ಅವತಾರ ಎಂದು ಹೇಳಲಾಗಿದೆ. ಆದಿಶಕ್ತಿಯು ತನ್ನನ್ನೇ ಯೋಗಮಾಯ, ಮಾಯಾ ಮತ್ತು ಮಹಾಮಾಯ ಎಂಬ ರೂಪಗಳಲ್ಲಿ ವಿಭಜಿಸಿಕೊಂಡಿದ್ದಾಳೆ. ಯೋಗಮಾಯೆಯು ಮಹಾಮಾಯೆಯನ್ನು, ಮಹಾಮಾಯೆಯು ಮಾಯೆಯನ್ನು ನಿಯಂತ್ರಿಸುತ್ತದೆ ಎಂದು ಹೇಳಲಾಗಿದೆ. ಆಧುನಿಕ ವೈಜ್ಞಾನಿಕ ಆವಿಷ್ಕಾರಗಳಲ್ಲಿಯೂ ಶಕ್ತಿ ಎಂಬ ಭಾವನೆಗೆ ವಿಶೇಷ ಮಹತ್ವವಿದೆ. ಪುರಾಣಗಳ ಪ್ರಕಾರ ಶಕ್ತಿ ಯಾವುದರ ಮೇಲೂ ಅವಲಂಬಿತವಾಗಿರುವುದಿಲ್ಲ, ಬದಲಾಗಿ ಈ ಅನಂತ ವಿಶ್ವವೇ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ವಿಶ್ವವೇ ವಿನಾಶವಾದರೂ ಶಕ್ತಿ ಮಾತ್ರ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಕೃಷ್ಣ ಶಕ್ತಿಯು ಸೃಷ್ಟಿಯ ವಿನಾಶಕ್ಕೆ ನಾಂದಿಯಾಗಿದ್ದರೆ ಶೂನ್ಯ ಶಕ್ತಿಯು ಪುನಃ ಸೃಷ್ಟಿಗೆ ನಾಂದಿಯಾಗುತ್ತದೆ. ವಿನಾಶದ ನಂತರ ಮತ್ತು ಹೊಸ ಸೃಷ್ಟಿಯ ಮೊದಲು ಚೈತನ್ಯ ಸ್ವರೂಪದಲ್ಲಿ ಇರುವ ಶಕ್ತಿಯನ್ನು ಪವಿತ್ರ ಶಕ್ತಿ, ಝೀರೋ ಎನರ್ಜಿ ಅಥವಾ ಸರ್ವೋನ್ನತ ಮೇಧಾಶಕ್ತಿ ಅಂದರೆ ಸುಪ್ರೀಂ ಇಂಟೆಲಿಜೆನ್ಸ್ ಎಂದು ಕರೆಯಲಾಗುತ್ತದೆ. ಶ್ರೀದೇವಿ ಭಾಗವತ್ ಪುರಾಣ ಮತ್ತು ಚತುರ್ವೇದಗಳಲ್ಲಿ ಕಾಳಿಯನ್ನು ಕಾಲದೊಂದಿಗೆ ಮುಂದೆ ಸಾಗಿಸಿ ಸಂಹಾರ ಮಾಡುವ ಕೃಷ್ಣ ಶಕ್ತಿಗೆ ಹೋಲಿಸಲಾಗಿದೆ. ಹಾಗೆಯೇ ಲಲಿತಾದೇವಿ ಬ್ರಹ್ಮಾಂಡವನ್ನು ಸೃಷ್ಟಿಸುವುದು, ಅದು ಮಹಾಸ್ಫೋಟಕ್ಕೆ ಒಳಗಾಗುವುದು, ನಂತರ ಆ ಸ್ಫೋಟವೇ ವಿಶ್ವವಾಗಿ ರೂಪುಗೊಳ್ಳುವುದು ಎಂಬ ವಿವರಣೆಗಳು ಇಂದಿನ ಬಿಗ್ ಬ್ಯಾಂಗ್ ಥಿಯರಿಯೊಂದಿಗೆ ಹಲವು ಹೋಲಿಕೆಗಳನ್ನು ಹೊಂದಿವೆ. ಇದನ್ನು ಕೇಳಿದ ನಂತರ ಅನೇಕರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ. ಆದರೆ ನಾನು ಈಗ ಹೇಳಿದ ವಿಷಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದರಲ್ಲಿಯೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆಯುತ್ತದೆ. ಹಾಗಾಗಿ ವಿಷಯ ಅರ್ಥವಾಗಿಲ್ಲವೆಂದರೆ ವಿಡಿಯೋವನ್ನು ಮತ್ತೊಮ್ಮೆ ಮೊದಲಿನಿಂದ ನೋಡಿ. ಶಿವಪುರಾಣ ಮತ್ತು ವಿಷ್ಣು ಪುರಾಣ ಮೊದಲಾದ ಗ್ರಂಥಗಳಲ್ಲಿ ತ್ರಿಮೂರ್ತಿಗಳೇ ಶ್ರೇಷ್ಠರು, ಅವರನ್ನು ಯಾರೂ ಸೃಷ್ಟಿಸಿಲ್ಲ, ಅವರು ಸ್ವಯಂಭೂವಾಗಿ ಉದ್ಭವಿಸಿದ್ದಾರೆ ಮತ್ತು ತ್ರಿಮೂರ್ತಿಗಳ ಶಕ್ತಿಯೇ ಪರಮ ಎಂದು ವಿವರಿಸಲಾಗಿದೆ. ಆದರೆ ಆದಿಪರಾಶಕ್ತಿ ಯಾರು, ಅವಳು ಯಾವಾಗ ಮತ್ತು ಹೇಗೆ ಜನ್ಮ ತಾಳಿದಳು ಎಂಬ ಪ್ರಶ್ನೆಗಳನ್ನು ಮುನಿಗಳು ಮತ್ತು ಮಹಾಮುನಿಗಳು ಎಲ್ಲರೂ ಶ್ರೀಕೃಷ್ಣನಿಂದ ಪುರಾಣ ಜ್ಞಾನವನ್ನು ಪಡೆದ ಸೂತನನ್ನು ಕೇಳುತ್ತಾರೆ. ಅದಕ್ಕೆ ಸೂತನು ಈ ರೀತಿಯಾಗಿ ಉತ್ತರಿಸುತ್ತಾನೆ. ಈ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನು ಯಾರೂ ನೀಡಲು ಸಾಧ್ಯವಿಲ್ಲ. ಬ್ರಹ್ಮ ಮತ್ತು ನಾರದ ಮಹರ್ಷಿ ಅವರಂತಹ ಮಹಾಜ್ಞಾನಿಗಳನ್ನೇ ಈ ಪ್ರಶ್ನೆಗಳು ಗೊಂದಲಕ್ಕೆ ಒಳಪಡಿಸುತ್ತವೆ. ಕೆಲವರು ಶ್ರೀ ವಿಷ್ಣುವು ಸಕಲ ಶಕ್ತಿಗಳ ಮೂಲ, ಸರ್ವಾಂತರ್ಯಾಮಿ ಎಂದು ಭಾವಿಸಿ ಅವನನ್ನು ಆರಾಧಿಸಲಾಗುತ್ತದೆ. ಅರ್ಧನಾರೀಶ್ವರನಾದ ಶಿವನೇ ಶ್ರೇಷ್ಠ ಎಂದು ನಂಬುತ್ತಾರೆ. ಕೆಲವು ಬ್ರಾಹ್ಮಣರು ವೇದ ಮಂತ್ರಗಳನ್ನು ಆಧಾರವಾಗಿ ತೋರಿಸಿದರೆ, ಇನ್ನು ಕೆಲವರು ಹೋಲಿಕೆ, ಪರಿಸ್ಥಿತಿ, ಸತ್ಯಶೋಧನೆ, ಸೂತ್ರಗಳು ಮತ್ತು ಸಾಕ್ಷ್ಯಗಳನ್ನು ಆಧಾರವಾಗಿ ಸೂಚಿಸುತ್ತಾರೆ. ಆದರೆ ಪರಮಾತ್ಮನ ಸೃಷ್ಟಿಯ ಮೂಲತತ್ವವನ್ನು ಅರಿಯಲು
ಈ ಎಲ್ಲ ಆಧಾರಗಳು ಸಂಪೂರ್ಣವಾಗಿ ಸಾಕಾಗುವುದಿಲ್ಲ ಎಂದು ವೇದಾಂತವು ತಿಳಿಸುತ್ತದೆ. ಆದರೂ ನೇರವಾಗಿಯೂ ಪರೋಕ್ಷವಾಗಿಯೂ ಎಲ್ಲರೂ ಸ್ಮರಿಸುವುದು ಶಕ್ತಿಯನ್ನೇ. ಅತಿ ಸೂಕ್ಷ್ಮ ಕೀಟದಿಂದ ಹಿಡಿದು ಅತಿ ವಿಶಾಲವಾದ ವಿಷ್ಣುವಿನ ವಿಶ್ವರೂಪದವರೆಗೆ ಶಕ್ತಿಯೇ ಸರ್ವಾಂತರ್ಯಾಮಿಯಾಗಿ ವ್ಯಾಪಿಸಿದೆ. ಕೃಷ್ಣ ಮತ್ತು ಶಿವ ಶಕ್ತಿಶಾಲಿಗಳೇ ಆಗಿದ್ದರೂ ಅವರಿಗಿಂತ ಮುಂಚೆಯೇ ಅಸ್ತಿತ್ವದಲ್ಲಿದ್ದ ಪರಮಶಕ್ತಿಯೇ ಅವರನ್ನು ಶಕ್ತಿವಂತರನ್ನಾಗಿ ಮಾಡುತ್ತದೆ. ಆದ್ದರಿಂದ ಶಿವ ಮತ್ತು ವಿಷ್ಣು ಇಬ್ಬರು ಸೃಷ್ಟಿಯ ಆದಿಮೂಲವಲ್ಲ, ಶಕ್ತಿಯೇ ಆದಿಮೂಲ. ನಾವು ಮಾಡುವ ಆರಾಧನೆ, ನಮ್ಮ ದೈನಂದಿನ ಕಾರ್ಯಗಳು ಇವೆಲ್ಲವೂ ಶಕ್ತಿಯಿಂದಲೇ ಸಾಧ್ಯವಾಗುತ್ತದೆ. ಹೀಗಾಗಿ ಶಕ್ತಿ ಇಲ್ಲದೆ ಸೃಷ್ಟಿಯೂ ಇಲ್ಲ, ಸಂರಕ್ಷಣೆಯೂ ಇಲ್ಲ, ವಿನಾಶವೂ ಇಲ್ಲ. ಆತ್ಮವನ್ನು ದೇಹದ ಒಳಗೆ ಪ್ರವೇಶಪಡಿಸಬೇಕಾದರೂ, ಆತ್ಮವು ದೇಹವನ್ನು ತೊರೆಯಬೇಕಾದರೂ ಶಕ್ತಿಯೇ ಅಗತ್ಯವಾಗಿದೆ. ದೇಹದಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ಬೇರ್ಪಡಿಸಿದರೆ ಶಿವನಂತಹ ಮಹಾಶಕ್ತಿಶಾಲಿಯು ಶವಕ್ಕೆ ಸಮನಾಗುತ್ತಾನೆ. ಸ್ನೇಹಿತರೆ, ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ನಮ್ಮ ವಿಡಿಯೋಗಳನ್ನು ನೋಡುತ್ತಾ ಇರಿ. ಧನ್ಯವಾದಗಳು.